ಕೊಲೆಸ್ಟ್ರಾಲ್ ಅಂದರೆ ಏನು? ಸೊ ಕೊಲೆಸ್ಟ್ರಾಲ್ ನಮ್ಗೆ ಬೇಕಾ ಬೇಡವಾ? ಕೊಲೆಸ್ಟ್ರಾಲ್ ನಮಗೆ ಯಾವ ಆಹಾರಗಳಲ್ಲಿ ಸಿಗುತ್ತೆ? ಸೊ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದರೆ ಏನು ಸಮಸ್ಯೆ? ಕೊಲೆಸ್ಟ್ರಾಲ್ ಕಡಿಮೆ ಆದರೆ ಏನು ಸಮಸ್ಯೆ? ಸೊ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದರೆ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಸೊ ಇದೆಲ್ಲ ಕೊಲೆಸ್ಟ್ರಾಲ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡಿರಲೇಬೇಕು. ಯಾಕೆಂದರೆ ಇವತ್ತು ಬಹುತೇಕ ಪ್ರತಿಯೊಬ್ಬರಿಗೂ ಕೊಲೆಸ್ಟ್ರಾಲ್ ಅನ್ನೋದು ಒಂಥರ ಏನೋ ಒಂದು ರೀತಿ ಅದೇನೋ ಭೂತದ ರೀತಿ ಕಾಣಿಸ್ತಾ ಇರುತ್ತೆ. ನೀವು ಯಾರನ್ನೇ ನೋಡಿ ಕೇಳಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ಆ ಕೊಲೆಸ್ಟ್ರಾಲ್ ಅಂದ ತಕ್ಷಣ ಜನಗಳಿಗೆ ಏನು ಕಲ್ಪನೆ, ಏನೋ ಕೆಟ್ಟದ್ದು ಬಂದ್ಬಿಟ್ಟಿದೆ, ಕೆಟ್ಟದ್ದು ಸೇರ್ಕೊಂಡ್ಬಿಟ್ಟಿದೆ ಅನ್ನೋದು. ಸೊ ಹಾಗೆ ನೋಡೋದಾದರೆ ಕೊಲೆಸ್ಟ್ರಾಲ್ ನಮ್ಗೆ ಬೇಕೇ ಬೇಕು. ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ನಮ್ಮ ಜೀವ ನಡೆಯಲ್ಲ. ಸೊ ಆದರೆ ಹೆಚ್ಚಾದರೆ ನಮಗೆ ತೊಂದರೆಗಳಷ್ಟೇ. ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದರೆ ನಮ್ಗೆ ತೊಂದರೆ ಇದೆ. ಬಟ್ ಕೊಲೆಸ್ಟ್ರಾಲ್ ತೀರಾ ಕಡಿಮೆ ಆಗಿ ಕೊಲೆಸ್ಟ್ರಾಲ್ ಇಲ್ಲದೆ ಯಾವ ವ್ಯಕ್ತಿ ಸಹ ಜೀವಂತವಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಕೊಲೆಸ್ಟ್ರಾಲ್ ಅನ್ನೋದು ನಮ್ಗೆ ಬೇಕೇ ಬೇಕು. ಯಾಕೆ ಬೇಕು? ಕೊಲೆಸ್ಟ್ರಾಲ್ ಫಂಕ್ಷನ್ಸ್ ಏನು ನಮ್ಮ ಬಾಡಿಯಲ್ಲಿ ಅಂತ ನೋಡೋದಾದರೆ, ನಮ್ಮ ಮೂಲಭೂತವಾದ ನಮ್ಮ ಜೀವಕೋಶಗಳ ಪೊರೆ ಅಂದರೆ ಸೆಲ್ ಮೆಂಬ್ರೇನ್ ಇದೆಯಲ್ಲ, ಜೀವಕೋಶಗಳ ರಚನೆಗೆ ಕೊಲೆಸ್ಟ್ರಾಲು ಬೇಕೇ ಬೇಕು. ಸೊ ಕೊಲೆಸ್ಟ್ರಾಲ್ ಇಲ್ಲ ಅಂತಂತಂದರೆ ಅಥವಾ ಕೊಬ್ಬಿನಾಂಶ ಇಲ್ಲ ಅಂತಂದರೆ ಜೀವಕೋಶ ಪೊರೆ ಅಂದರೆ ಸೆಲ್ ಮೆಂಬ್ರೇನ್ ಫಾರ್ಮೇಷನ್ನೇ ಆಗಲ್ಲ. ಆವಾಗ ಕೋಶ ಪೊರೆ ದುರ್ಬಲ ಆದಾಗ ಏನಾಗುತ್ತೆ, ಜೀವಕೋಶದೊಳಕ್ಕೆ ಅನವಶ್ಯಕವಾಗಿ ಎಂಟ್ರಿ ಆಗ್ತಾ ಹೋಗುತ್ತೆ. ಅದು ಯಾವುದೇ ಅಂಶಗಳಿರ್ಬೋದು. ಹೀಗಾಗಿ ರೋಗ ನಿರೋಧಕ ಶಕ್ತಿ ತಾನಾಗಿ ಕುಸ್ತೋಗ್ಬಿಡುತ್ತೆ. ಸೊ ಜೀವಕೋಶ ಪೊರೆ ಎಷ್ಟು ಸಮಗ್ರವಾಗಿರಬೇಕು ಅಂದರೆ, ಜೀವಕೋಶದಲ್ಲಿ ಯಾವ ಪೌಷ್ಟಿಕಾಂಶಗಳು ಹೋಗಬೇಕು, ಎಷ್ಟು ಹೋಗಬೇಕು, ಯಾವ್ದು ಆಚೆ ಬರಬೇಕು, ಜೀವಕೋಶಗಳ ಆರೋಗ್ಯ ಕಾಪಾಡೋದೇನೆ ಜೀವಕೋಶ ಪೊರೆ. ಜೀವಕೋಶ ಪೊರೆ ದುರ್ಬಲ ಆಗೋಗುತ್ತೆ ಯಾವುದು, ಕೊಲೆಸ್ಟ್ರಾಲ್ ಇಲ್ಲ ಅಂತಂದರೆ. ಸೊ ಕೊಲೆಸ್ಟ್ರಾಲ್ ಜೀವಕೋಶ ಪೊರೆ ರಚನೆಗೆ ಕೊಲೆಸ್ಟ್ರಾಲ್ ಬೇಕು. ಮತ್ತು ಜೀವಕೋಶದಲ್ಲಿ ಎಷ್ಟೆಲ್ಲ ಜೀವರಸಾಯನ ಕ್ರಿಯೆಗಳಾಗ್ತಾ ಇರುತ್ತೆ ಅಂದರೆ, ಮನುಷ್ಯನ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್, ಕೋಟಿ ಜೀವಕೋಶಗಳಿದೆ. ಸೊ ಎಷ್ಟು ಅಂತ ಅಂದಾಜು ಮಾಡ್ತಾರೆ, 3.37 × 10⁻13 ಅಂತಂದರೆ 3.37 ಪಕ್ಕದಲ್ಲಿ 13 0 ಇಟ್ಟರೆ ಎಷ್ಟು ಜೀವಕೋಶಗಳಿದೆ, ಅಷ್ಟು ಜೀವಕೋಶಗಳು ಮನುಷ್ಯನ ದೇಹದಲ್ಲಿದೆ. ಎಲ್ಲ ಜೀವಕೋಶಗಳ ಪೊರೆಯ ರಚನೆಗೆ ಕೊಲೆಸ್ಟ್ರಾಲ್ ಬೇಕು. ಆ ಜೀವಕೋಶಗಳಲ್ಲೇನು ಜೀವರಸಾಯನ ಕ್ರಿಯೆಗಳಾಗ್ತಾ ಇರುತ್ತಲ್ಲ, ಅಂದರೆ ಬಯೋಕೆಮಿಕಲ್ ರಿಯಾಕ್ಷನ್ಸ್, ಆ ಬಯೋಕೆಮಿಕಲ್ ರಿಯಾಕ್ಷನ್ಸ್ಗೂ ಸಹ ಕೊಲೆಸ್ಟ್ರಾಲ್ ಅಂಶಗಳು ಬೇಕು. ಸೊ ಕೊಲೆಸ್ಟ್ರಾಲ್ ವ್ಯತ್ಯಾಸ ತೀರಾ ಕಡಿಮೆ ಆಯಿತು ಅಂತಂದರೆ ಜೀವರಸಾಯನ ಕ್ರಿಯೆಗಳು ಏರ್ಪೇರಾಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನರತಂತುಗಳು, ನ್ಯೂರಾನ್ಸ್ ಅಂತ ಕರಿತೀವಿ, ನರ್ವ್ ಸೆಲ್ಸು, ಆ ನರತಂತುಗಳ ರಚನೆಗೆ ಕೊಲೆಸ್ಟ್ರಾಲ್ ಬೇಕು. ಅದು ಯಾವ ಥರ ಇರುತ್ತೆ ಅಂತಂದರೆ, ಈಗ ಒಂದು ಉದಾಹರಣೆಗೆ ಒಂದು ಕರೆಂಟ್ ಪಾಸ್ ಆಗ್ತಾ ಇದೆ ಒಂದು ವೈರಲ್ಲಿ, ಆ ವೈರಲ್ಲಿ ಒಂದು ತಾಮ್ರದ ತಂತಿ ಇದೆ, ಅದ್ರ ಹೊರಗಡೆ ಒಂದು ಪ್ಲಾಸ್ಟಿಕ್ಕು ಇರುತ್ತಲ್ಲ. ಸೊ ತಾಮ್ರದ ತಂತಿ ಒಂಥರ ನರತಂತುಗಳು ಅಂತಂದರೆ ಅದಕ್ಕೆ ಕೋಟಿಂಗ್ ಆಗಿ ನಮಗೆ ಕೊಲೆಸ್ಟ್ರಾಲು ಫ್ಯಾಟು ಇರಬೇಕು. ಆ ಕೋಟಿಂಗ್ ಇಲ್ಲ ಅಂತಂತಂದರೆ ಆ ಕರೆಂಟ್ ಟ್ರಾನ್ಸ್ಮಿಷನ್ ಅಥವಾ ನಮ್ಮ ನರತಂತುಗಳ ಒಂದು ಕಾರ್ಯಚಟುವಟಿಕೆನೇ ವ್ಯತ್ಯಾಸ ಆಗ್ತವೆ. ಹೀಗಾಗಿ ನರ್ವ್ ಸಿಸ್ಟಮ್ ಫಂಕ್ಷನ್ಗೆ ಕೊಲೆಸ್ಟ್ರಾಲ್ ಬೇಕು. ಆಮೇಲೆ ಬೈಲ್ ಜ್ಯೂಸ್ ಉತ್ಪತ್ತಿ ಆಗೋದಕ್ಕೆ ಕೊಲೆಸ್ಟ್ರಾಲ್ ಬೇಕು. ಈ ಬೈಲ್ ಜ್ಯೂಸ್ ಅನ್ನೋದು ಲಿವರಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಬೈಲ್ ಜ್ಯೂಸ್ ಯಾಕೆ ಬೇಕು ಅಂತಂದರೆ, ನಾವು ಸೇವಿಸುವ ಆಹಾರದಲ್ಲಿರೋ ಕೊಬ್ಬಿನಾಂಶದ ಜೀರ್ಣತೆಗೆ ಬೈಲ್ ಜ್ಯೂಸ್ ಬೇಕು. ಸೊ ಕೊಬ್ಬಿನಾಂಶ ಚೆನ್ನಾಗಿ ಅದು ಜೀರ್ಣ ಆಗಿ ಮತ್ತೆ ನಮ್ಮ ಜೀರ್ಣ ಪ್ರಕ್ರಿಯೆ ಸುಗಮವಾಗಿ ಮುಂದುವರಿಯೋದಕ್ಕೆ ಬೈಲ್ ಜ್ಯೂಸ್, ಆ ಬೈಲ್ ಜ್ಯೂಸ್ ರಚನೆಗೆ ಲಿವರ್ಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಸೊ ಅದಕ್ಕೆ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಬಹಳಷ್ಟು ಹಾರ್ಮೋನುಗಳ ರಚನೆಗೆ ಕೊಲೆಸ್ಟ್ರಾಲ್ ಬೇಕು. ಹಾರ್ಮೋನುಗಳು ಅಂತಂದರೆ ಅಡ್ರಿನಲ್ ಇರ್ಬೋದು ಅಥವಾ ಇನ್ಯಾವುದೇ ಹಾರ್ಮೋನುಗಳಿರ್ಬೋದು, ವಿಟಮಿನ್ ಡಿ ಇರ್ಬೋದು. ವಿಟಮಿನ್ ಡಿ ಸಹ ಒಂದು ರೀತಿ ಹಾರ್ಮೋನ್ ರೀತಿಯೇ ಕೆಲಸ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿಟಮಿನ್ ಡಿ ಉತ್ಪತ್ತಿ ಆಗೋದಕ್ಕೆ ಕೊಲೆಸ್ಟ್ರಾಲ್ ಬೇಕು. ಆವಾಗ ವಿಟಮಿನ್ ಡಿ ಕೊಲೆಸ್ಟ್ರಾಲ್ ಹೇಗೆ ತಯಾರು ಮಾಡ್ಕೊಳ್ಳುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಇನ್ನೊಂದು ರೀತಿ ವಿಶಿಷ್ಟವಾದ ಕೊಲೆಸ್ಟ್ರಾಲ್ 7-ಡಿಹೈಡ್ರೋ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ಆ ಕೊಲೆಸ್ಟ್ರಾಲ್ ವಿಶೇಷವಾಗಿ ನಮ್ಮ ಚರ್ಮದ ಅಡಿ ಇರುತ್ತೆ. ಆ ಚರ್ಮದ ಮೇಲೆ ನಮಗೆ ಸೂರ್ಯನ ಬಿಸಿಲು ಬಿದ್ದಾಗ ಸಹಜವಾಗಿ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ವಿಟಮಿನ್ ಡಿ ಉತ್ಪಾದನೆಗೂ ಕೊಲೆಸ್ಟ್ರಾಲ್ ಬೇಕು. ಕೊಲೆಸ್ಟ್ರಾಲ್ ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡೋ ಅವಶ್ಯಕತೆನೇ ಇಲ್ಲ. ಕೊಲೆಸ್ಟ್ರಾಲ್ ನಾವು ಒಳ್ಳೆ ದೃಷ್ಟಿಯಲ್ಲೇ ನೋಡಬೇಕು. ಕೊಲೆಸ್ಟ್ರಾಲ್ ಗುಡ್ಡು ಬ್ಯಾಡ್ ಅಂತ ಕರೆಯೋ ಅವಶ್ಯಕತೆನೇ ಇಲ್ಲ. ಅದು ಜಾಸ್ತಿ ಆದರೆ ಬ್ಯಾಡ್ ಅಂತ ಕರಿಬೋದು, ತೀರಾ ಕಡಿಮೆ ಆದರೂ ಬ್ಯಾಡ್ ಅಂತಲೇ ಕರಿಬೇಕು. ಸೊ ಒಂದು ಸಮ ಪ್ರಮಾಣದಲ್ಲಿ ಒಂದು ಸರಿಯಾದ ರೀತಿಯಲ್ಲಿರೋದಾದರೆ ಕೊಲೆಸ್ಟ್ರಾಲ್ ನಮಗೆ ಹೆಚ್ಚು ಪ್ರಯೋಜನ ಆಗುತ್ತೆ. ಹೀಗೆ ಹಾರ್ಮೋನುಗಳ ರಚನೆಗೆ ಕೊಲೆಸ್ಟ್ರಾಲ್ ಬೇಕು, ವಿಟಮಿನ್ ಡಿ ಉತ್ಪತ್ತಿಗೆ ಕೊಲೆಸ್ಟ್ರಾಲ್ ಬೇಕು, ನಮ್ಮೆಲ್ಲ ಬಾಡಿ ಫಂಕ್ಷನ್ಸ್ಗೂ ಕೊಲೆಸ್ಟ್ರಾಲು ಬೇಕೇ. ಸೊ ಹಾಗಿದ್ರೆ ಎಷ್ಟು ಬೇಕು ಕೊಲೆಸ್ಟ್ರಾಲ್? ಯಾವ್ಯಾವ ರೀತಿ ಇದೆ ಕೊಲೆಸ್ಟ್ರಾಲು ಅಂತ ನೋಡೋದಾದರೆ, ಕೊಲೆಸ್ಟ್ರಾಲ್ 3-4 ರೀತಿ ನೋಡ್ಬೋದು. ಒಂದು HDL ಕೊಲೆಸ್ಟ್ರಾಲ್ ಅಂತ, ಇನ್ನೊಂದು LDL ಕೊಲೆಸ್ಟ್ರಾಲು, ಇನ್ನೊಂದು VLDL ಕೊಲೆಸ್ಟ್ರಾಲು. HDL ಕೊಲೆಸ್ಟ್ರಾಲು ಸುಮಾರು 40 ರಿಂದ 60 ರೇಂಜಲ್ಲಿರಬೇಕು. VLDL ಕೊಲೆಸ್ಟ್ರಾಲು ಒಂದು 30 ಅಥವಾ 40ಕ್ಕಿಂತ ಕಡಿಮೆ ಇರಬೇಕದು. ಆಮೇಲೆ
LDL ಕೊಲೆಸ್ಟ್ರಾಲ್ ಅದು ಸುಮಾರು 100ಕ್ಕಿಂತ ಕಡಿಮೆ ಇರಬೇಕು. ಹೀಗೆ LDL ಕೊಲೆಸ್ಟ್ರಾಲು, HDL ಕೊಲೆಸ್ಟ್ರಾಲು, VLDL ಕೊಲೆಸ್ಟ್ರಾಲು ಈ ಮೂರೂ ಸೇರಿದಾಗ 200ಕ್ಕಿಂತ ಕಡಿಮೆ ಇರಬೇಕು. ಸೊ 200ಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ನಂತರ ಹೇಳ್ತೀನಿ, ಕೊಲೆಸ್ಟ್ರಾಲ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ ಹೇಳ್ತೀನಿ. ಆದರೆ 200, 210 ಆ ರೇಂಜಲ್ಲಿದ್ದರೆ ಅದೇನು ಸಮಸ್ಯೆ ಇಲ್ಲ. ಸೊ ಹೀಗಾಗಿ ಕೊಲೆಸ್ಟ್ರಾಲ್ ನಮ್ಗೆ ಒಟ್ಟಾರೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂದಾಗ ಅದು ನಮ್ಗೆ ತೊಂದರೆ ಮಾಡುತ್ತೆ ವಿನಃ ಅದೇ ರೀತಿ ಕೊಲೆಸ್ಟ್ರಾಲ್ ತೀರಾ ಕಡಿಮೆ ಆಗೋಗಿದೆ ಅಂದ್ರೂ ಸೊ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಅದು ಹಾರ್ಮೋನ್ ರಚನೆಯಲ್ಲೆಲ್ಲ ಏರುಪೇರು ಆಗ್ಬೋದು, ಒಟ್ಟಾರೆ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಹೆಚ್ಚಾದರೆ ಏನಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತು ಬಹುತೇಕ ಎಲ್ಲರೂ ಸಫರ್ ಆಗ್ತಾ ಇರೋದು ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ಸಮಸ್ಯೆ ಆಗ್ತಾ ಇದ್ದಾರೆ ವಿನಃ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಸಮಸ್ಯೆಗಳು ಪಡ್ತಾ ಇರೋದು ಬಹಳ ಕಡಿಮೆ. ಈ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ಏನೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಆ ಕೊಲೆಸ್ಟ್ರಾಲ್ಗೂ ನಾವು ತಗೊಳ್ತಾ ಇರೋ ಅತಿಯಾದ ಉಪ್ಪಿಗೂ ಮತ್ತೆ ಲಿಂಕ್ ಬರುತ್ತೆ. ಸೊ ಬರೀ ಕೊಲೆಸ್ಟ್ರಾಲಿಂದನೇ ನಮ್ಗೆ ತೊಂದರೆ ಆಗ್ತಾ ಇಲ್ಲ, ನಾವು ಈಗ ಹೆಚ್ಚಿಗೆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿದೆ, ಹೆಚ್ಚಿಗೆ ಆಹಾರದಲ್ಲಿ ಉಪ್ಪಿನಾಂಶ ಇದೆ ಅಂತಂದಾಗ ಆವಾಗ ನಮಗೆ ಅತಿಯಾಗಿರೋ ಕೊಲೆಸ್ಟ್ರಾಲಿಂದ ತೊಂದರೆ ಆಗುತ್ತೆ. ಅಂದರೆ ಕೊಲೆಸ್ಟ್ರಾಲ್ ಸಮಸ್ಯೆಗಳು ಶುರುವಾಗೋದು ಅತಿಯಾದ ಉಪ್ಪಿನ ಮುನ್ನುಡಿ ಮೂಲಕ. ಸೊ ಉಪ್ಪೇನು ಮಾಡುತ್ತೆ ಅಂತ ನೋಡಿದಾಗ ವಿಶೇಷವಾಗಿ ಅತಿಯಾಗಿರೋ ಉಪ್ಪು ತೊಗೊಂಡಾಗ ಸಹಜವಾಗಿ 4-5 ಗ್ರಾಮ್ ಉಪ್ಪು ಬೇಕು. ಆ 4-5 ಗ್ರಾಮ್ ಉಪ್ಪು ತೊಗೊಂಡ್ರೆ ನಮಗೇನು ತೊಂದರೆ ಆಗಲ್ಲ. ಬಟ್ ಬಳಸ್ತಾ ಇರೋ ಉಪ್ಪಿನ ಪ್ರಮಾಣ 12ರಿಂದ 15 ಗ್ರಾಮ್ ಮೇಲೆ ಹೋಗಿದೆ. ಈ ಅತಿಯಾದ ಉಪ್ಪಿನ ಕಾರಣ ಆ ಉಪ್ಪಿನ ಕ್ಯಾರೆಕ್ಟರ್ಸ್ ಏನಂತಂದರೆ ಜೀವಕೋಶಗಳು, ಅದರಲ್ಲೂ ವಿಶೇಷವಾಗಿ ರಕ್ತನಾಳಗಳ ಒಳಗಡೆ ಇರೋ ಒಂದು ತೆಳುವಾದ ಪೊರೆ ಎಂಡೋಥೀಲಿಯಂ ಪೊರೆನ ಈ ಉಪ್ಪಿನಿಂದ ಏನಾಗುತ್ತೆ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಂದರೆ ಉಪ್ಪಲ್ಲಿ ಅತಿಯಾದ ಸೋಡಿಯಂ ಕಾರಣ ಅಲ್ಲಿ ಜೀವಕೋಶಗಳಲ್ಲಿ ಅಂದರೆ ರಕ್ತನಾಳಗಳ ಒಳಗಡೆ ಇರೋ ತೆಳುವಾದ ಪೊರೆಯ ಜೀವಕೋಶಗಳಲ್ಲಿ ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಇದಾಗುತ್ತೆ. ಅಂದರೆ ಅಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಉತ್ಪತ್ತಿ ಆಗುತ್ತೆ, ಅದು ಒಂಥರ ಇನ್ಫ್ಲಮೇಷನ್ ಶುರುವಾಗುತ್ತೆ. ಹೀಗಾಗಿ ರಕ್ತನಾಳಗಳ ಒಳಗಡೆ, ಅದರಲ್ಲೂ ವಿಶೇಷವಾಗಿ ಹೃದಯದ ರಕ್ತನಾಳಗಳ ಒಳಗಡೆ, ಮಿದುಳಿನ ರಕ್ತನಾಳಗಳ ಒಳಗಡೆ ಈ ಅತಿಯಾದ ಉಪ್ಪಿನ ಕಾರಣ ಅಥವಾ ಬಳಸ್ತಾ ಇರೋ ಪದೇ ಪದೇ ಕರಿದಿರೋ ಎಣ್ಣೆ ತಿಂಡಿಗಳ ಮೂಲಕ ಅಥವಾ ಅತಿಯಾದ ಒತ್ತಡಗಳ ಮೂಲಕ ಅಥವಾ ನಿದ್ದೆ ಕಡಿಮೆ ಮಾಡ್ಕೊಳ್ಳೋದು, ಈ ಕೆಲವು ಕಾರಣಗಳಿಗೋಸ್ಕರ ಅಥವಾ ಅತಿಯಾದ ಸಕ್ಕರೆ ಇರ್ಬೋದು, ಬಣ್ಣಗಳಿರ್ಬೋದು, ರುಚಿಗಳಿರ್ಬೋದು, ಪ್ರಿಸರ್ವೇಟಿವ್ಸ್ ಇರ್ಬೋದು, ಹೃದಯದ ರಕ್ತನಾಳಗಳು, ಮಿದುಳಿನ ರಕ್ತನಾಳಗಳು, ಆ ರಕ್ತನಾಳಗಳ ಒಳಗಡೆ ಇರೋ ತೆಳುವಾದ ಪೊರೆಯ ರಚನೆ ಏನಾಗುತ್ತೆ ಒರಟಾಗ್ತಾ ಹೋಗುತ್ತೆ, ಘಾಸಿ ಆಗ್ತಾ ಹೋಗುತ್ತೆ. ಅಂದರೆ ಇನ್ಫ್ಲಮೇಷನ್ ಆಗುತ್ತೆ, ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಉತ್ಪತ್ತಿ ಆಗುತ್ತೆ, ಅಲ್ಲಿ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ, ಅದು ರಕ್ತನಾಳಗಳನ್ನು ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ. ಅಲ್ಲಿ ರಕ್ತನಾಳಗಳು ಡ್ಯಾಮೇಜ್ ಆಗಿ ರಕ್ತನಾಳಗಳ ಒಳಗಡೆ ಪೊರೆ ಅಲ್ಲಿ ಒರಟಾದಾಗ ಅಲ್ಲಿ ಈ ಕೊಲೆಸ್ಟ್ರಾಲ್ ಹೋಗಿ ಕೂತ್ಕೊಳ್ಳುತ್ತೆ. ಕೊಲೆಸ್ಟ್ರಾಲ್ ನೇರವಾಗಿ ಏನು ತೊಂದರೆ ಕೊಡಲ್ಲ, ಬಟ್ ಅತಿಯಾದ ಉಪ್ಪು ಅದರಿಂದ ಆಗಿರೋ ಎಫೆಕ್ಟ್ ಜೊತೆಗೆ ಅತಿಯಾದ ಕೊಲೆಸ್ಟ್ರಾಲ್ ಸೇರಿಕೊಂಡಾಗ ಆ ರಕ್ತನಾಳಗಳ ಒಳಗಡೆ ಅದು ಕೂಡ್ಕೊಳ್ತಾ ಹೋಗುತ್ತೆ. ಅವಾಗ ರಕ್ತನಾಳಗಳ ರಂಧ್ರ ಏನಾಯ್ತು ಚಿಕ್ಕದಾಗ್ತಾ ಬಂತು. ಬರೀ ಅದೊಂದೇ ಆಗಲ್ಲ, ಅಲ್ಲಿ ಕೊಬ್ಬಿನಾಂಶಗಳು ಹೋಗಿ ಸೇರ್ಕೊಳ್ತಾ ಇರುತ್ತೆ, ಅಲ್ಲಿ ಬೇರೆ ಬೇರೆ ಬಣ್ಣಗಳು, ರುಚಿಗಳು, ನಮ್ಮ ಆಹಾರದಲ್ಲಿರೋ ಟಾಕ್ಸಿನ್ಸು, ವೇಸ್ಟು ಎಲ್ಲ ಸೇರ್ಕೊಳ್ತಾ ಇರುತ್ತೆ. ಜೊತೆಗೆ ರಕ್ತದಲ್ಲಿರೋ ಒಳ್ಳೆ ಅಂಶಗಳು ಅಲ್ಲಿ ಕೂಡ್ಕೊಳ್ತಾ ಹೋಗುತ್ತೆ. ಯಾವುದು ರಕ್ತದಲ್ಲಿರೋ ಒಳ್ಳೆ ಅಂಶಗಳು, ಅದು ಪ್ಲೇಟ್ಲೆಟ್ಸ್ ಇರ್ಬೋದು, ಬಿಳಿ ರಕ್ತ ಕಣಗಳಿರ್ಬೋದು, ತಡೆ ಉಂಟಾಯ್ತಲ್ಲಿ. ಆ ತಡೆಗೆ ಮುನ್ನುಡಿ ಬರೆದಿದ್ದು ಉಪ್ಪು, ನಂತರ ಮುಂದುವರಿಸಿದ್ದು ಕೊಲೆಸ್ಟ್ರಾಲು, ಪ್ಲೇಟ್ಲೆಟ್ಸು ಇಂಥದ್ದಲ್ಲಿ. ಸೊ ಒಟ್ಟಾರೆ ಅತಿಯಾದ ಕೊಲೆಸ್ಟ್ರಾಲು ನಮ್ಮ ಜೊತೆಯಾಗಿರುವ ನಮ್ಮ ಆಹಾರ ಜೀವನ ವ್ಯತ್ಯಾಸಗಳಿಂದ ಇವತ್ತು ಬ್ಲಾಕೇಜಸ್ ಬರ್ತಾ ಇದೆ. ಸೊ ಹಾರ್ಟ್ ಬ್ಲಾಕೇಜ್ ತೀರಾ ಅತಿ ಆಯಿತು ಅಂದರೆ ಹೃದಯಾಘಾತ ಆಗ್ಬೋದು, ಹಾಗೆ ಮುಂದುವರೆದ್ರೆ ಮಿದುಳಿನ ಆಘಾತ ಆಗ್ಬೋದು, ಅಥವಾ ಕಾಲುಗಳಲ್ಲಿ ವೇನ್ಸ್ ಎಲ್ಲ ಆಯಿತು ಅಂತಂದರೆ ವೆರಿಕೋಸ್ ಆಗ್ಬೋದು. ಸೊ ಒಟ್ಟಾರೆ ಇದು ಮೇಜರ್ ಆಗಿ ನಾವು ನೋಡ್ತಾ ಇರೋಂಥದ್ದು ಏನೋ ಅತಿಯಾದ ಕೊಲೆಸ್ಟ್ರಾಲಿಂದ ಸಮಸ್ಯೆಗಳು. ಸೊ ಕೊಲೆಸ್ಟ್ರಾಲ್ನ ಮಿತಗೊಳಿಸಿ. ಹಾಗಿದ್ರೆ ಯಾವ ಆಹಾರಗಳಲ್ಲಿ ಕೊಲೆಸ್ಟ್ರಾಲ್ ಇದೆ? ಸೊ ಯಾವ ಆಹಾರಗಳಲ್ಲಿದೆ ಅಂತ ನೋಡಿದಾಗ ಕೊಲೆಸ್ಟ್ರಾಲ್ ನಮ್ಗೆ ಎಷ್ಟು ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಕೊಲೆಸ್ಟ್ರಾಲ್ ನಮ್ಗೆ ಬೇಕೇ ಬೇಕು. ನಮ್ಮೆಲ್ಲ ಬಾಡಿ ಫಂಕ್ಷನ್ಸ್ಗೆ ನಾನು ಆಗ್ಲಿಂದ ಹೇಳಿದ್ನಲ್ಲ, ಅದು ವಿಟಮಿನ್ ಡಿ ರಚನೆಗೆ, ಮತ್ತು ಹಾರ್ಮೋನುಗಳ ರಚನೆಗೆ, ಜೀವಕೋಶ ಪೊರೆ ರಚನೆಗೆ, ಆಮೇಲೆ ಬೈಲ್ ಜ್ಯೂಸ್ ಉತ್ಪಾದನೆಗೆ, ನರತಂತುಗಳ ರಚನೆ, ಇದಕ್ಕೆಲ್ಲ ಕೊಲೆಸ್ಟ್ರಾಲ್ ಬೇಕು. ಎಷ್ಟು ಬೇಕು ಅಂದಾಗ ಸಹಜವಾಗಿ ನಮ್ಮ ದಿನಕ್ಕೆ 1 ಗ್ರಾಮ್ ಅಷ್ಟು ಕೊಲೆಸ್ಟ್ರಾಲ್ ಬೇಕು. ಸೊ 1 ಗ್ರಾಮ್ ಅಂತಂದರೆ ಮಿಲಿಗ್ರಾಮ್ ಲೆಕ್ಕದಲ್ಲಿ 1000 ಮಿಲಿಗ್ರಾಮ್ಸ್ ಅಂತ ಹೇಳ್ಬೋದು. ದಿನಕ್ಕೆ 1000 mg ಅಷ್ಟು ಕೊಲೆಸ್ಟ್ರಾಲ್ ಬೇಕು. ಬಟ್ ವಿಶೇಷ ಏನಂದರೆ ಕೊಲೆಸ್ಟ್ರಾಲ್ ವಿಶೇಷ ಏನಂತಂದರೆ ನಮಗೆ ದಿನಕ್ಕೆ ಬೇಕಾಗಿರೋ ಎಲ್ಲ ಕೊಲೆಸ್ಟ್ರಾಲು ನಮ್ಮ ದೇಹನೇ ಉತ್ಪತ್ತಿ ಮಾಡ್ತೀವಿ. ಅಂದರೆ ನಮ್ಮ ದೇಹಕ್ಕೆ ನಮಗೆ ದಿನಕ್ಕೆ ಬೇಕಾಗಿರೋ ಕೊಲೆಸ್ಟ್ರಾಲ್ ಉತ್ಪಾದನೆ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ. ಬರೀ ಮನುಷ್ಯನಿಗಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೂ ಇದೆ. ಹುಲ್ಲು ತಿನ್ನೋ ಹಸುಗಳಲ್ಲೂ ಸಹ ಉತ್ಪತ್ತಿ ಮಾಡ್ಕೊಳ್ಳುತ್ತೆ, ಹಸಿರು ಹುಲ್ಲು ತಿನ್ನೋ ಕುರಿಗಳು ಸಹ ಉತ್ಪತ್ತಿ ಮಾಡ್ಕೊಳ್ಳುತ್ತೆ, ಆನೆಗಳು ಉತ್ಪತ್ತಿ ಮಾಡ್ಕೊಳ್ಳುತ್ತೆ.
ಹಸುಗಳು ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಮನುಷ್ಯನಿಗೂ ಸಹ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇದೆ. ಅದು ನಾವು ತಿನ್ನೋ ಆಹಾರದಿಂದನೇ ಉತ್ಪತ್ತಿ ಆಗುತ್ತೆ. ನೀವು ಅನ್ನ ತಿಂದರೂ ನಮ್ಮ ದೇಹದಲ್ಲಿ ಬೇಕಾಗಿರೋ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ. ನೀವು ಹಣ್ಣು ತಿಂದರೂ ಉತ್ಪತ್ತಿ ಆಗುತ್ತೆ. ನೀವು ಧಾನ್ಯಗಳು ತಿಂದರೂ, ಬೇಳೆಗಳು ತಿಂದರೂ, ಕಾಳುಗಳು ತಿಂದರೂ ಉತ್ಪತ್ತಿ ಆಗುತ್ತೆ. ಬಟ್ ಹೆಚ್ಚಿಗೆ ಎಣ್ಣೆ ಬೀಜಗಳನ್ನು ತೊಗೊಂಡ್ರೆ, ಹೆಚ್ಚಿಗೆ ಅಡುಗೆ ಎಣ್ಣೆ ತೊಗೊಂಡ್ರೆ ನಮ್ಮ ದೇಹ ಹೆಚ್ಚಿಗೆ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಹೀಗಾಗಿ ಎಣ್ಣೆ ತಿಂಡಿಗಳು ಮತ್ತು ಎಣ್ಣೆ ಬೀಜಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಹೆಚ್ಚಿಗೆ ಸಕ್ಕರೆ ತಿಂದರೂ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಯಾಕೆಂದರೆ ಸಕ್ಕರೆನೂ ಯೂಟಿಲೈಸ್ ಮಾಡ್ಕೊಳ್ಳೋದೇ ಇದ್ರೆ, ನೀವು ಯಾವುದೇ ಆಹಾರ ಖರ್ಚು ಮಾಡಲಿಲ್ಲ ಅಂತಂದರೆ ಅದು ದೇಹದಲ್ಲಿ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಅದು ಕೊಲೆಸ್ಟ್ರಾಲ್ ಆಗಿ ಮುಂದುವರಿಯೋ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಹೀಗಾಗಿ ನಮಗೆ ದಿನಕ್ಕೆ ಬೇಕಾದ್ರೂ ಎಲ್ಲ ಕೊಲೆಸ್ಟ್ರಾಲು ನಮ್ಮ ದೇಹನೇ ಉತ್ಪತ್ತಿ ಮಾಡ್ಕೊಳ್ಳುವಾಗ ಆವಾಗ ನಮ್ಗೆ ಹೊರಗಡೆ ಆಹಾರಗಳಲ್ಲಿ ಕೊಲೆಸ್ಟ್ರಾಲ್ ಸಿಗ್ತಾ ಇದೆ, ಏನಾಗುತ್ತದು? ಅತಿ ಆಗುತ್ತೆ. ಸೊ ಹಾಗಿದ್ರೆ ಯಾವ ಆಹಾರಗಳಲ್ಲಿ ನಮ್ಗೆ ಹೊರಗಡೆಯಿಂದ ಸಿಗ್ತಾ ಇದೆ ಅಂತಂದರೆ, ಕೊಲೆಸ್ಟ್ರಾಲು ಬಹಳ ಮುಖ್ಯವಾಗಿ ಹೇಳೋದಾದರೆ ಸಸ್ಯ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ. ಕೊಲೆಸ್ಟ್ರಾಲ್ ಇರೋದು ಮಾಂಸಾಹಾರದಲ್ಲಿ ಮಾತ್ರನೇ. ಸಸ್ಯಾಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತಂದರೆ ಬಹಳ ಇಂಪಾರ್ಟೆಂಟು ತಿಳ್ಕೊಬೇಕಾಗಿರೋದೇನಂತಂದರೆ, ಕಡಲೆ ಬೀಜದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ತೆಂಗಿನಕಾಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ನೀವು ಸೂರ್ಯಕಾಂತಿಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ. ಸೊ ಕೊಲೆಸ್ಟ್ರಾಲ್ ಸಸ್ಯಾಹಾರದಲ್ಲಿಲ್ಲ ಅಂದಮೇಲೆ ಸಸ್ಯಾಹಾರದ ಎಣ್ಣೆ ಬೀಜಗಳಲ್ಲೂ ಇಲ್ಲ. ಅವಾಗ ತೆಂಗಿನಕಾಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಬಾದಾಮಿಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಕಡಲೆ ಬೀಜದಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಅಂತಂದರೆ ಕಡಲೆಕಾಯಿ ಎಣ್ಣೆಯಲ್ಲೂ ಕೊಲೆಸ್ಟ್ರಾಲ್ ಇಲ್ಲ, ತೆಂಗಿನ ಎಣ್ಣೆಯಲ್ಲೂ ಕೊಲೆಸ್ಟ್ರಾಲ್ ಇಲ್ಲ, ಯಾವ ಸಸ್ಯಾಹಾರದ ಎಣ್ಣೆಯಲ್ಲೂ ಸಹ ಕೊಲೆಸ್ಟ್ರಾಲ್ ಇಲ್ಲ. ಹಾಗಂತ ಸಸ್ಯಾಹಾರದ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತ ನೀವು ಎಣ್ಣೆ ಹೆಚ್ಚಿಗೆ ತೊಗೊಳಕ್ಕೆ ಹೋದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ. ಅಲ್ಲಿ ನಾವು ಎಚ್ಚರಿಕೆಯಿಂದ ಇರಲೇಬೇಕು. ಹೀಗಾಗಿ ಸಸ್ಯಾಹಾರದ ಎಣ್ಣೆಗಳಲ್ಲಿ ಅಂದರೆ ಸಸ್ಯ ಮೂಲದ ಎಣ್ಣೆಗಳಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಆದರೂ ಸಹ ಎಣ್ಣೆ ತಗೊಳ್ಳೋದ್ರಲ್ಲಿ ಎಚ್ಚರಿಕೆ ವಹಿಸಿ. ಇನ್ನಾಗಿದ್ರೆ ಕೊಲೆಸ್ಟ್ರಾಲ್ ಯಾವುದರಲ್ಲಿದೆ? ನಾನು ಆಗಲೇ ಹೇಳ್ದಂಗೆ ಮಾಂಸಾಹಾರದಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಇದೆ. ಸೊ ಯಾವ ಮಾಂಸಾಹಾರದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ, ಹಾಲಲ್ಲಿ ಬಹಳ ಕಡಿಮೆ ಇದೆ. 100 ml ಹಾಲಲ್ಲಿ ಒಂದು 10 mg ಇದೆ. 100 ಗ್ರಾಮ್ ತುಪ್ಪದಲ್ಲಿ ಒಂದು 350 mg ಇದೆ. ಬಟ್ 100 ಗ್ರಾಮ್ ತುಪ್ಪ ತಿನ್ನಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಒಂದು 5 ml ತಗೋಬಹುದು. ಸೊ ಅವಾಗ ದಿನಕ್ಕೆ ಒಂದು 5 ml ತುಪ್ಪ ತಗೊಳ್ಳೋದಾದ್ರೆ ಒಂದು 15 ml ಅಷ್ಟು ಕೊಲೆಸ್ಟ್ರಾಲು, ತೊಂದರೆ ಏನಿಲ್ಲ. ಸಹಜವಾಗಿ ನಮ್ಮಲ್ಲೇ ನಮ್ಗೆ ದಿನಕ್ಕೆ ಬೇಕಾಗಿರೋ 1000 mg ನಮ್ಮಲ್ಲಿ ಉತ್ಪತ್ತಿ ಆದರೂ ಸಹ ದಿನದ ಆಹಾರದ ಮೂಲಕ ಅಂದರೆ ಎಲ್ಲಾದರೂ ಹಾಲು, ತುಪ್ಪನೋ, ಮೊಟ್ಟೆನೋ, ಮಾಂಸದ ಮೂಲಕ ದಿನಕ್ಕೆ ಒಂದು 30-40 mg ಸಿಗೋದಾದ್ರೆ ನಮಗೇನು ದಿನಕ್ಕೆ ಒಂದು ಅಪ್ ಟು ಒಂದು 50 mg ವರೆಗೂ ಕೊಲೆಸ್ಟ್ರಾಲ್ ನಮ್ಮ ಆಹಾರದ ಮೂಲಕ ಸಿಗೋದಾದ್ರೆ ನಮಗೇನು ತೊಂದರೆ ಇಲ್ಲ. ಹೀಗಾಗಿ ದಿನಕ್ಕೆ ಒಂದು 100 ml ಇಲ್ಲ ನಂಗೆ ಬೇಕು ಹಾಲು ಅಂತ 200 ml ಕುಡಿಯೋದಾದ್ರೆ ದಿನಕ್ಕೆ ಒಂದು 10 ಅಥವಾ 20 ml ನಿಮ್ಗೆ ಹಾಲಿನ ಮೂಲಕ ಸಿಗ್ಬೋದು, ಅಷ್ಟೇ, ತೊಂದರೆ ಏನಿಲ್ಲ. ದಿನಕ್ಕೆ ಒಂದು ಚಮಚ ತುಪ್ಪ ತೊಗೊತೀವಿ ಅಂದರೆ ಒಂದು 10-15 mg ಅಷ್ಟು ಕೊಲೆಸ್ಟ್ರಾಲ್ ಸಿಗ್ಬೋದು, ತೊಂದರೆ ಏನಿಲ್ಲ. 100 ಗ್ರಾಮ್ ಚಿಕನ್ನು, ಮಟನ್ನು, ಮಾಂಸಾಹಾರದಲ್ಲಿ 70 mg ಅಷ್ಟಿರುತ್ತೆ. ವಾರಕ್ಕೊಂದ್ಸತಿ ಲಿಮಿಟ್ ಆಗಿ ತೊಗೊತೀವಿ 100 ಗ್ರಾಮ್ ಅನ್ನೋದಾದ್ರೆ ವಾರಕ್ಕೊಂದು 70 mg ಅಷ್ಟು ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸಿಗೋದಾದ್ರೆ, ಸೊ ದಿನದ ಲೆಕ್ಕಾಚಾರದಲ್ಲಿ ಒಂದು 10 mg ಆಗೋದಾದ್ರೆ ಅದರಿಂದನೂ ತೊಂದರೆ ಏನಾಗಲ್ಲ. ಇನ್ನು ಲಿವರು ಮತ್ತು ಕಿಡ್ನಿ ಈ ಥರ ಸ್ಪೆಷಲ್ ಆರ್ಗನ್ಸ್ ಅಲ್ಲಿ ಸೊ ಕೊಲೆಸ್ಟ್ರಾಲ್ ಅತಿ ಹೆಚ್ಚಿಗೆ ಇರುತ್ತೆ. ಅದು ಯಾಕಿರುತ್ತೆ ಅಂದರೆ ಸ್ಟೋರೇಜ್ ಮಾಡ್ಕೊಂಡು ಎಲ್ಲ ಜೀವಿಗಳು ಈವನ್ ಮನುಷ್ಯನ ಸಮೇತ ನಮ್ಮ ಕೊಲೆಸ್ಟ್ರಾಲ್ ಸ್ಟೋರೇಜ್ ಎಲ್ಲಾಗಿರುತ್ತೆ ಅಂತಂದರೆ ಲಿವರಲ್ಲಿ ಆಗಿರುತ್ತೆ. ಆ ಥರ ಲಿವರ್ನೇ ನೇರವಾಗಿ ತಿಂದಾಗ ಏನಾಗುತ್ತೆ, ಸೊ ಏನೋ ಒಂದು 10 ಗ್ರಾಮ್ ಒಂದು ಸಣ್ಣ ಪೀಸೋ 2 ಪೀಸೋ ಮಾಂಸಾಹಾರಗಳು ತಿಂದರೆ ತೊಂದರೆ ಏನಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಲಿವರ್ನೇ ಹೆಚ್ಚಿಗೆ ತಿಂದು ಅದನ್ನೇ ವಿಶೇಷವಾದ ಆಹಾರ ಅಂತ ಸಿದ್ಧಪಡಿಸ್ಕೊಂಡು ತಿಂದಾಗ ಅದರಲ್ಲಿ 100 ಗ್ರಾಮ್ಗೆ ಸುಮಾರು ಒಂದು 350-400 mg ಇರುವಾಗ 1/4 kg ಅಷ್ಟು ತಿಂತಾ ಹೋಗ್ತಾ ಇದ್ದಾಗ ಎಷ್ಟಾಯಿತು? ಸೊ ಒಂದು ಊಟಕ್ಕೇನೆ 800-900 mg ಅಷ್ಟು ಕೊಲೆಸ್ಟ್ರಾಲ್ ಸಿಗ್ತಾ ಹೋಗುತ್ತೆ. ಆ ಸ್ಪೆಷಲ್ ಆರ್ಗನ್ ಮೀಟ್ ಅಂತ ಲಿವರು, ಕಿಡ್ನಿ ತಿನ್ನೋ ಅಭ್ಯಾಸಗಳನ್ನ ಬಿಡಿ. ಇನ್ನು ಆಹಾರಗಳ ಪೈಕಿ ಅಂದರೆ ಮಾಂಸಾಹಾರದ ಪೈಕಿ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇರುವಂಥದ್ದು ಮೊಟ್ಟೆ. ಆವಾಗ ದಿನಕ್ಕೊಂದು ಮೊಟ್ಟೆ ಅನ್ನೋದಕ್ಕಿಂತ ದಿನಕ್ಕೊಂದು ಹಣ್ಣು ತಗೊಳ್ಳಿ, ವಾರಕ್ಕೊಂದು 2 ಮೊಟ್ಟೆ ನಿಮ್ಗೆ ಬೇಕು, ಅಭ್ಯಾಸ ಇದೆ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಸೊ ವಾರಕ್ಕೊಂದು 2 ಮೊಟ್ಟೆ ಇಟ್ಕೊಳ್ಳಿ. ಯಾಕೆಂದರೆ ಮೊಟ್ಟೆ ಅನ್ನೋದು ಬಾಡಿ ಬಿಲ್ಡಿಂಗ್ ಫುಡ್ ಆಗುತ್ತೆ. ಸೊ ಬಾಡಿ ಬಿಲ್ಡಿಂಗ್ ಫುಡ್ ಅಂದರೆ ದೇಹ ಬೆಳೆಸುವ ಆಹಾರ ಆಗುತ್ತೆ, ದೇಹದ ತೂಕ ಹೆಚ್ಚಿಸುವ ಆಹಾರ ಆಗುತ್ತೆ. ಆ ಬಾಡಿ ಬಿಲ್ಡಿಂಗ್ ಫುಡ್ಸ್ ಬರೀ ಮೊಟ್ಟೆ ಅಷ್ಟೇ ಅಲ್ಲ, ಬೇಳೆಗಳಿದೆ, ಕಾಳುಗಳಿದೆ, ಅಲ್ಪ ಪ್ರಮಾಣದಲ್ಲಿ ಎಣ್ಣೆ ಬೀಜಗಳು, ತೆಂಗಿನಕಾಯಿ ಅಥವಾ ಶೇಂಗಾ ಬೀಜ ಅಲ್ಪ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೋದು. ಸೊ ಹೀಗಾಗಿ ಬಾಡಿ ಬಿಲ್ಡಿಂಗ್ ಫುಡ್ಸಲ್ಲಿ ಬೇಳೆಗಳು, ಕಾಳುಗಳು ಸಹ ಇರೋದ್ರಿಂದ ಆ ಮೂಲಕ ನಾವು ದೇಹದ ದೃಢತೆ, ದೇಹ ಸ್ಥೂಲತೆ ನಾವು ಸರಿಯಾಗಿ ಇಟ್ಕೋಬೇಕೇ ವಿನಃ ಮೊಟ್ಟೆಯಿಂದ ದೇಹ ಸ್ಥೂಲತೆ ಪಡೆಯೋಕ್ಕೆ ಹೋಗಬಾರ್ದು. ಯಾಕೆಂದರೆ ಮೊಟ್ಟೆಯಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇರೋ ಆಹಾರ. ಆಲ್ರೆಡಿ ನಮ್ಮ ಆಹಾರದಲ್ಲಿ 1-4 ಪಟ್ಟು ಎಣ್ಣೆ ಸೇರ್ತಾ ಇದೆ. ಆ ಮೂಲಕ ಹೆಚ್ಚಿಗೆ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಜೊತೆಗೆ ಮಾಂಸಾಹಾರ ಹೆಚ್ಚಿಗೆ ಸೇವನೆ ಆಗ್ತಾ ಇರೋರು ಅವರು ಮೊಟ್ಟೆನೂ ಸಹ ಹೆಚ್ಚಿಗೆ ತಗೊಳ್ತಾ ಹೋದರೆ ಸಹಜವಾಗಿ ಕೊಲೆಸ್ಟ್ರಾಲ್ 1-2 ಪಟ್ಟು 3 ಪಟ್ಟು ಜಾಸ್ತಿ ಆಗ್ತವೆ.
ಹೀಗಾಗಿ ದಿನಕ್ಕೊಂದು ಹಣ್ಣು ಅಂತಂದಾಗ ಹಣ್ಣುಗಳಲ್ಲಿ ಜೀವ ರಕ್ಷಣೆ ಇರುತ್ತೆ, ಹಣ್ಣುಗಳಲ್ಲಿ ಕಾಯಿಲೆಗಳು ಬರದೇ ಇರೋ ಥರ ಅಂಶಗಳಿರುತ್ತೆ, ಹಣ್ಣುಗಳಲ್ಲಿ ನಾರಿನಂಶ ಇರುತ್ತೆ, ಹಣ್ಣುಗಳಲ್ಲಿ ಶ್ರೇಷ್ಠವಾದ ಬಣ್ಣಗಳಿರುತ್ತೆ, ಎಲ್ಲೂ ನಮಗೆ ಎಲ್ಲೂ ಸಿಗದೆ ಇರೋ ಬಣ್ಣಗಳಿದೆ ಹಣ್ಣುಗಳಲ್ಲಿ. ಭೂಮಿ ಮೇಲಿರೋ ಎಲ್ಲ ನೀರಿನ ಅಂಶಕ್ಕಿಂತ ಶುದ್ಧವಾದ ನೀರಿನ ಅಂಶ ಹಣ್ಣುಗಳಲ್ಲಿರುತ್ತೆ. ಹೀಗಾಗಿ ದಿನಕ್ಕೊಂದು ಹಣ್ಣು ಬೇಕು ಅನ್ನೋದಾದ್ರೆ, ನಿಮ್ಗೆ ಅವಶ್ಯಕತೆ ಇದೆ, ಅಭ್ಯಾಸ ಅನ್ನೋದಾದ್ರೆ ವಾರಕ್ಕೊಂದು ಮೊಟ್ಟೆ ಇಟ್ಕೊಡಿ. ಇನ್ನ ಕೊಲೆಸ್ಟ್ರಾಲ್ ವಿಚಾರಕ್ಕೆ ಬರೋದಾದ್ರೆ, ಸೊ ಮಾಂಸಾಹಾರದಲ್ಲಿ ಕೊಲೆಸ್ಟ್ರಾಲ್ ಇದೆ, ಮಾಂಸಾಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸಿ. ಸಸ್ಯಾಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಸಸ್ಯ ಆದರೂ ಸಹ ಅಡಿಗೆ ಎಣ್ಣೆ ಹೆಚ್ಚಿಗೆ ಆದರೆ, ನಟ್ಸ್ ಹೆಚ್ಚಿಗೆ ಆದರೆ, ಸಕ್ಕರೆ ಸಿಹಿ ಪದಾರ್ಥಗಳು ಹೆಚ್ಚಿಗೆ ಆದರೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ. ಇನ್ನ ಕೊಲೆಸ್ಟ್ರಾಲ್ ತಗ್ಗಿಸೋ ವಿಧಾನಗಳು ಯಾವುದು? ಸೊ ಬಹುತೇಕ ಪ್ರತಿಯೊಬ್ಬರಲ್ಲೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆಯಲ್ಲ, ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋ ವಿಧಾನ ಏನು? ಸೊ ಬಹಳ ಸುಲಭವಾಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋ ನ್ಯಾಚುರಲ್ ಪ್ರಾಸೆಸ್ ಏನಂತಂದ್ರೆ, ₹1 ಸಹ ನೀವು ಖರ್ಚು ಮಾಡ್ಕೊಳ್ಳದೆ ಕೊಲೆಸ್ಟ್ರಾಲ್ ನಾವು ಸರಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋವಂಥದ್ದು. ಆ ಮೂಲಕ ನಮ್ಮ ಬ್ಲಾಕೇಜಸ್ ಕಡಿಮೆ ಮಾಡ್ಕೊಳ್ಳೋದು, ರಕ್ತ ಪರಿಚಲನೆ ಇಂಪ್ರೂವ್ ಮಾಡ್ಕೊಳ್ಳೋದು, ಅಥವಾ ಬ್ಲಡ್ ಸಹಜವಾಗಿ ಅದು ಪರಿಚಲನೆ ಆಗೋ ತರ ನೋಡ್ಕೊಳ್ಳೋದು ಯಾವುದು ಅಂತಂದ್ರೆ ಸೂರ್ಯನ ಬಿಸಿಲು ಮತ್ತೆ ಬೆಳಕು. ಯಾರು ಸೂರ್ಯನ ಬಿಸಿಲು ಬೆಳಕನ್ನ ಹೇರಳವಾಗಿ ತಗೊಂತಾರೆ ಅವರಿಗೆ ರಕ್ತ ಸರಾಗವಾಗಿ ಹರಿಯುತ್ತೆ, ಬ್ಲಡ್ ಸಹಜವಾಗಿ ತಿನ್ನಾಗ್ತಾ ಹೋಗುತ್ತೆ, ಬ್ಲಾಕೇಜಸ್ ಆಗಲ್ಲ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳುತ್ತೆ. ಸೊ ಸೂರ್ಯನ ಬಿಸಿಲಿನ ಮೂಲಕ ಕೊಲೆಸ್ಟ್ರಾಲ್ ಹೇಗೆ ನಮ್ಮ ದೇಹಕ್ಕೆ ಕಡಿಮೆ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ನಮ್ಮ ಚರ್ಮದ ಅಡಿ ಕೊಲೆಸ್ಟ್ರಾಲ್ ಸ್ಟೋರೇಜ್ ಇರುತ್ತೆ. ಸೂರ್ಯನ ಬಿಸಿಲಿಗೆ ನಮ್ಮ ಚರ್ಮ ಮೈ ಒಡ್ಡದಾಗ ಏನಾಗುತ್ತೆ, ಆ ಚರ್ಮದ ಅಡಿ ಇರೋ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ. ಹಾಗೆ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗಿದ್ದು ಆ ವಿಟಮಿನ್ ಡಿ 10 ಕೆಲಸಗಳಿಗೆ ಉಪಯೋಗ ಆಗುತ್ತೆ. ಹಾಗೆ ಉತ್ಪತ್ತಿಯಾಗಿರೋ ಡಿ ಮೂಳೆಗಳಲ್ಲಿರೋ ಕ್ಯಾಲ್ಸಿಯಂ ಸಾಂದ್ರತೆ ಹೆಚ್ಚು ಮಾಡುತ್ತೆ, ಆಹಾರದಲ್ಲಿರೋ ಕ್ಯಾಲ್ಸಿಯಂ ಜೀರ್ಣತೆ ಹೆಚ್ಚು ಮಾಡುತ್ತೆ, ಹೃದಯದ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳುತ್ತೆ, ಮತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಇಂಪ್ರೂವ್ ಮಾಡುತ್ತೆ. ಹೀಗಾಗಿ ವಿಟಮಿನ್ ಡಿ ನಮ್ಮ ಬಹಳಷ್ಟು ಹಾರ್ಮೋನುಗಳ ರಚನೆಗೆ ವಿಟಮಿನ್ ಡಿ ಬೇಕು. ವಿಟಮಿನ್ ಡಿ ಕೊರತೆ ಆಗುತ್ತೆ, ಸೊ ಆವಾಗ ಕೊಲೆಸ್ಟ್ರಾಲ್ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಅಂದ್ರೆ ಸೂರ್ಯನ ಬಿಸಿಲಿಗೆ ಹೋಗ್ಲಿಲ್ಲ ಅಂತಂದ್ರೆ ಸಹಜವಾಗಿ ವಿಟಮಿನ್ ಡಿ ಉತ್ಪತ್ತಿ ಆಗಲ್ಲ, ಆವಾಗ ಕೊಲೆಸ್ಟ್ರಾಲ್ ಕರಗಲ್ಲ. ಹೀಗಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ವಿಟಮಿನ್ ಡಿ ಕೊರತೆ ಆಗುತ್ತೆ. ಹೀಗಾಗಿ ಸೂರ್ಯನ ಬಿಸಿಲಿಗೆ ಹೋದ್ರೆ ಬರೀ 1-2 ಅಷ್ಟೇ ಅಲ್ಲ, ಸೊ ಕೊಲೆಸ್ಟ್ರಾಲ್ ಬಹಳ ಸುಲಭವಾಗಿ ನಾವು ತಗ್ಗಿಸ್ಕೊಳ್ಳೋ ನೇರವಾದ ಒಂದು ಡೈರೆಕ್ಟ್ ಒಂದು ಪ್ರೊಸೀಜರ್ ಏನಂತಂದ್ರೆ ಬಿಸಿಲು ಬೆಳಕನ್ನ ಪಡಿತಾ ಹೋಗ್ಬೇಕು. ಆ ಬಿಸಿಲು ಬೆಳಕನ್ನ ಪಡೆಯೋ ವಿಧಾನ ಹೇಗೆ? ಸೊ ಬೆಳಗ್ಗೆ ಹುಟ್ಟೋ ಸೂರ್ಯ ಅಥವಾ ಸಾಯಂಕಾಲ ಮುಳುಗ್ತಾ ಇರೋ ಟೈಮಲ್ಲಿ ಬಹಳ ಸುಲಭವಾಗಿ ಯಾರು ವಯಸ್ಸಿನವ್ರು ಬೇಕಾದ್ರೂ, ಯಾವ ಕಂಡೀಷನ್ ಬೇಕಾದ್ರೂ ಹುಟ್ಟುವ ಸೂರ್ಯನ ಬೆಳಕಿನ ಕಿರಣಗಳನ್ನ ತಗೋಬಹುದು. ನೀವು 1/4 ಗಂಟೆ ಆದ್ರೂ ತಗೊಳ್ಳಿ, ಅರ್ಧ ಗಂಟೆ ಆದ್ರೂ, ಯಾಕೆಂದ್ರೆ ತೀಕ್ಷ್ಣತೆ ಬಹಳ ಕಡಿಮೆ ಇರುತ್ತೆ, ಯಾರಿಗೂ ಹಾರ್ಮ್ಫುಲ್ ಅಲ್ಲ. ಬಟ್ ಅದು ಬೆಳಕಿನೇ, ಅದು ಕಿರಣಗಳನ್ನೇ ಬಹಳ ಸುಲಭವಾಗಿ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಯಾರಿಗೂ ಹಾರ್ಮ್ಲೆಸ್ ಆಗಿ ಬಾಡಿಗೆ ರಿಸೀವ್ ಆಗ್ತಾ ಹೋಗುತ್ತೆ. ಹೀಗಾಗಿ ಸೂರ್ಯ ಹುಟ್ಟಿದಾಗ ಸೂರ್ಯನಿಗೆ ನಮಸ್ಕಾರ ಮಾಡಿ ಒಂದು ಅರ್ಧ ಗಂಟೆ ಮನೆ ಮುಂದೆ ಕೂತ್ಕೊಳ್ಳಿ, ಇಲ್ಲ ಟೈಮಲ್ಲಿ ವಾಕಿಂಗ್ ಹೋಗಿ. ಸೊ ಹೇಗೋ ಒಂದು ಸೂರ್ಯನ ಬಿಸಿಲನ್ನು ಹುಟ್ಟುವ ಸೂರ್ಯನ ಬಿಸಿಲನ್ನು ಪಡಿತಾ ಹೋಗಿ ಸಹಜವಾಗಿ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಹೋಗುತ್ತೆ, ವಿಟಮಿನ್ ಡಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇವತ್ತು ಬಹುತೇಕ ನೋಡಿ, ನೀವು ಯಾರನ್ನೇ ನೋಡಿ, ಬಹಳಷ್ಟು ಜನಕ್ಕೆ ವಿಟಮಿನ್ ಡಿ ಕಡಿಮೆ ಇರುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರುತ್ತೆ. ಇವೆರಡು ಇಂಬ್ಯಾಲೆನ್ಸ್ ಬರ್ತಾ ಇರೋದು ಸನ್ಲೈಟ್ಗೆ ಹೋಗದೆ ಇರೋದ್ರಿಂದ. ಹೀಗಾಗಿ ಸೂರ್ಯನ ಬಿಸಿಲಿಗೆ ಹೋಗದೆ ಇರೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇರೋದಕ್ಕೆ ಕೊಲೆಸ್ಟ್ರಾಲ್ ಮಾತ್ರೆ ತಗೋಬೇಕಾ, ಬಿಸಿಲಿಗೆ ಹೋಗ್ಬೇಕಾ? ಬಿಸಿಲಿಗೆ ಹೋಗ್ಬೇಕಷ್ಟೇ. ಹೀಗೆ ಬಿಸಿಲಿಗೆ ಹೋಗದೆ ಕೊಲೆಸ್ಟ್ರಾಲ್ ಕರಗಿ ನಾವು ವಿಟಮಿನ್ ಡಿ ಉತ್ಪತ್ತಿ ಮಾಡ್ಕೊಳ್ಳದೆ ವಿಟಮಿನ್ ಡಿ ಕೊರತೆಗೆ ಆಗ್ತಾ ಇರೋದಕ್ಕೆ ನಾವು ವಿಟಮಿನ್ ಡಿ ಗುಳಿಗೆ ತಗೋಬೇಕು, ಬಿಸಿಲಿಗೆ ಹೋಗ್ಬೇಕು. ಸೊ ಬಹಳ ನೇರವಾದ, ಬಹಳ ಸರಳವಾಗಿರೋ ಪ್ರಕ್ರಿಯೆ ಇದು. ಹೀಗಾಗಿ ಕೊಲೆಸ್ಟ್ರಾಲ್ ತೆಗೆಸ್ಕೊಳ್ಳೋದಕ್ಕೆ ಬಹಳ ಸುಲಭದ ವಿಧಾನ ಅಂತಂದ್ರೆ ಸೂರ್ಯನ ಬಿಸಿಲು ಬೆಳಕು ತಗೊಳ್ಳೋವಂಥದ್ದು. ಇನ್ನ ಬೆಳಗ್ಗೆ ಟೈಮ್ ಇಲ್ಲ, ನಾನು ಬೇರೆ ಟೈಮಲ್ಲಿ ತಗೊಳ್ತೀನಿ ಅನ್ನೋದಾದ್ರೆ ನೀವೊಂದು 9-10 ಗಂಟೆ ಮೇಲೆ, ಬೆಳಗ್ಗೆ 9-10 ಗಂಟೆ ಮೇಲೆ ತೀಕ್ಷ್ಣವಾದ ಸೂರ್ಯನ ಬಿಸಿಲಿರುತ್ತೆ. ಆ ಟೈಮಿಂದ ಸಂಜೆ ಒಂದು 4 ಗಂಟೆ ಒಳಗಡೆ ನೀವೊಂದು 15-20 ನಿಮಿಷ ಸೂರ್ಯನ ಬಿಸಿಲಿಗೆ ಕೂತ್ಕೋಬಹುದು. ಸೊ ಬಟ್ ಎಷ್ಟರ ಮಟ್ಟಿಗೆ ಕೂತ್ಕೋಬಹುದು ಅಂತಂದ್ರೆ, ನಮ್ಮ ಮುಖಕ್ಕೆ ಸೂರ್ಯನ ಬಿಸಿಲು ಬೀಳೋ ತರ, ತೋಳುಗಳಿಗೆ ಸೂರ್ಯನ ಬಿಸಿಲು ಬೀಳೋ ತರ, ನಮ್ಮ ಕಾಲುಗಳಿಗೆ ಸ್ವಲ್ಪ ಮಟ್ಟಿಗೆ ಬಿಸಿಲು ಬೀಳೋ ತರ ಒಂದು 25-30 ಭಾಗದಷ್ಟು ನಮ್ಮ ದೇಹಕ್ಕೆ ಬಿಸಿಲು ಸ್ವೀಕಾರ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಕೂತ್ಕೊಳ್ಳೋದಾದ್ರೆ ಅವಾಗ ಒಂದು 15-20 ನಿಮಿಷ ಕೂತ್ಕೊಂಡ್ರು ಸಾಕು, ನಮಗೆ ದಿನಕ್ಕೆ ಬೇಕಾಗಿರೋಷ್ಟು ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಅವಾಗ ಕೊಲೆಸ್ಟ್ರಾಲ್ ಸಹ ತಾನೇ ಖರ್ಚಾಗೋ. ಹೀಗಾಗಿ ಈಸಿಯೆಸ್ಟ್ ಮೆಥಡ್ ಫಾರ್ ಕೊಲೆಸ್ಟ್ರಾಲ್ ರಿಡಕ್ಷನ್ ಅಂತಂದ್ರೆ ಅದು ಬಿಸಿಲಿಗೆ ಹೋಗುವಂಥದ್ದು. ಇನ್ನು ಬಹಳಷ್ಟು ಜನಕ್ಕೆ ಚಳಿಗಾಲದಲ್ಲಿ ಸಹಜವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನ ವಿಟಮಿನ್ ಡಿ ಕೊರತೆ ಆಗ್ತಾ ಹೋಗುತ್ತೆ. ಕಾರಣ ಅಷ್ಟೇನೆ, ಚಳಿಗಾಲದಲ್ಲಿ ಹಗಲಿನ ವೇಳೆ ಕಡಿಮೆ ಇರುತ್ತೆ, ರಾತ್ರಿ ವೇಳೆ ಹೆಚ್ಚಿಗೆ ಇರುತ್ತೆ. ಜೊತೆಗೆ ಚಳಿಗಾಲದಲ್ಲಿ ಸೂರ್ಯ ಹುಟ್ಟೋದು ಸಹ ಸ್ವಲ್ಪ ತಡನೇ ಇರುತ್ತೆ. ಹೆಚ್ಚಿಗೆ ನಾವು
ಉಡುಪುಗಳನ್ನು ಧರಿಸ್ತಾ ಹೋಗ್ತೀವಿ, ಚಳಿ ಅನ್ನೋ ಕಾರಣಕ್ಕೆ ಸ್ವೆಟರ್ಸ್ ಅಂತ ಬಳಸ್ತಾ ಹೋಗ್ತೀವಿ. ಹೀಗಾಗಿ ಸನ್ಲೈಟ್ ಎಕ್ಸ್ಪೋಜರು ಚಳಿಗಾಲದಲ್ಲಿ ಕಡಿಮೆ ಇರೋದ್ರಿಂದ ಸಹಜವಾಗಿ ಕೊಲೆಸ್ಟ್ರಾಲ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು. ಆ ಟೈಮಲ್ಲಿ ನೀವು ಅದನ್ನು ಸರಿಯಾದ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಚಳಿಗಾಲದಲ್ಲಿ ಏನೋ ಡಿಸೆಂಬರಲ್ಲಿ ಜನವರಿಯಲ್ಲಿ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿಸಿದ್ರಿ, ಒಂದು 10 ಪಾಯಿಂಟ್ 20 ಪಾಯಿಂಟ್ ನಿಮ್ಗೆ ಜಾಸ್ತಿ ಇತ್ತು, ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ಸೀಸನಲ್ ಎಫೆಕ್ಟ್ ಅಂತ ಆ ಥರ ಇರುತ್ತೆ. ಅದಕ್ಕೆ ನೀವು ಮತ್ತೆ ಬೇಸಿಗೆ ಬರ್ತಾ ಇದ್ದಂಗೆ ಚೆನ್ನಾಗಿ ಬಿಸಿಲು ತೊಗೊಳಕ್ಕೆ ಶುರು ಮಾಡಿ, ಬೆಳಕು ತೊಗೊಳಕ್ಕೆ ಶುರು ಮಾಡಿ, ತಾನಾಗಿ ಕರಗ್ತಾ ಹೋಗುತ್ತೆ. ಮತ್ತೆ ವಿಟಮಿನ್ ಕೊಲೆಸ್ಟ್ರಾಲ್ ಅಂದಾಗ ಸೊ ಯಾವುದೇ ಕಾರಣಕ್ಕೂ 10 ಪಾಯಿಂಟು 5 ಪಾಯಿಂಟು ವೇರಿಯೇಷನ್ ಇರೋದನ್ನು ನೀವು ಗಮನ ಹರಿಸಬೇಡಿ. ಸ್ವಲ್ಪ ವಾಕ್ ಮಾಡಿ, ವರ್ಕ್ ಮಾಡಿ, ಸಹಜವಾಗಿ ಕಡಿಮೆ ಆಗ್ತದೆ. ಹೀಗಾಗಿ ಸೊ ಕೊಲೆಸ್ಟ್ರಾಲ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗಿರೋದೇನಂತಂದರೆ, ಕೊಲೆಸ್ಟ್ರಾಲ್ ನಮ್ಗೆ ಬೇಕೇ ಬೇಕು. ಬಟ್ ಅದು ಅತಿಯಾದರೆ ಮಾತ್ರ ನಮ್ಗೆ ಸಮಸ್ಯೆ, ತೀರಾ ಕಡಿಮೆ ಆದ್ರೂ ಸಮಸ್ಯೆ. ಸಸ್ಯಾಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅನ್ನೋದು ಎಲ್ಲರೂ ತಿಳ್ಕೊಳ್ಳೇಬೇಕು. ಬಟ್ ಅತಿಯಾದ ಸಸ್ಯಾಹಾರದ ಮೂಲ ಎಣ್ಣೆ ತೊಗೊಂಡ್ರೂ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಹೆಚ್ಚಿಗೆ ಆಗುತ್ತೆ ಅನ್ನೋದು ತಿಳ್ಕೊಂಡಾಗ ಸೊ ಕೊಲೆಸ್ಟ್ರಾಲ್ ಬಗ್ಗೆ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 9449552230 ಅಥವಾ 9481618444.